ನಮಸ್ಕಾರ ಗೆಳೆಯರೇ. ಮೇ 4, 1799. ಆ ದಿನ ಶ್ರೀರಂಗಪಟ್ಟಣದ ಕೋಟೆಯ ಒಳಗೆ ನಡೆದಿದ್ದೇನು? ಬ್ರಿಟಿಷ್ ಜನರಲ್ ಹ್ಯಾರಿಸ್ ಇಂದಿನಿಂದ ಭಾರತ ನಮ್ಮದು ಎಂದು ಘೋಷಿಸಲು ಕಾರಣವಾದ ಆ ಒಂದು ಘಟನೆ ಯಾವುದು? ಸ್ನೇಹಿತರೆ, ಇಂದು ನಾವು ಮೈಸೂರು ಇತಿಹಾಸದ ಅತ್ಯಂತ ನಿರ್ಣಾಯಕ ಘಟ್ಟದ ಬಗ್ಗೆ ಮಾತನಾಡೋಣ. ಇದು ಮೇ 4, 1799 ನಡೆದ ಘಟನೆ. ಅಂದು ಶ್ರೀರಂಗಪಟ್ಟಣದ ಭೇದಿಸಲಾಗದ ಕೋಟೆ ಬ್ರಿಟಿಷರ ವಶವಾಯಿತು. ಇದು ಕೇವಲ ಒಂದು ಯುದ್ಧದ ಅಂತ್ಯವಲ್ಲ, ಬದಲಾಗಿ ಮೈಸೂರಿನ ಸಾರ್ವಭೌಮತ್ವದ ಅಂತ್ಯವಾಗಿತ್ತು. ಪ್ರೊಫೆಸರ್ ನಂಜರಾಜ್ ಅರಸ್ ಅವರು ಹೇಳುವಂತೆ ಈ ಸೋಲಿಗೆ ಶಕ್ತಿಗಿಂತ ದ್ರೋಹವೇ ದೊಡ್ಡ ಕಾರಣ. ಬ್ರಿಟಿಷ್ ಸೇನೆ ಕೋಟೆಯ ಹೊರಗೆ ತಿಂಗಳುಗಳಿಂದ ಕಾಯುತ್ತಿತ್ತು. ಆದರೆ ಕೋಟೆಯ ಗೋಡೆಗಳು ಅಷ್ಟು ಸುಲಭವಾಗಿ ಬಿರುಕು ಬಿಡುತ್ತಿರಲಿಲ್ಲ. ಆಗಲೇ ಮೀರ್ ಸಾದಿಕ್ ಎಂಬ ದ್ರೋಹಿಯ ಪಾತ್ರ ಶುರುವಾಗುತ್ತದೆ. ಮೀರ್ ಸಾದಿಕ್ ಟಿಪ್ಪುವಿನ ಆಡಳಿತದಲ್ಲಿ ಪ್ರಮುಖ ಮಂತ್ರಿಯಾಗಿದ್ದ. ಅವನು ಒಳಗಿನಿಂದ ಬ್ರಿಟಿಷರ ಜೊತೆ ರಹಸ್ಯ ಒಪ್ಪಂದ ಮಾಡಿಕೊಂಡಿದ್ದ. ಕೋಟೆಯ ಯಾವ ಭಾಗ ದುರ್ಬಲವಾಗಿದೆ ಎಂಬ ರಹಸ್ಯವನ್ನು ಅವನು ಶತ್ರುಗಳಿಗೆ ತಿಳಿಸಿದ. ಕಾವೇರಿ ನದಿಯ ನೀರು ಕಡಿಮೆಯಾದಾಗ ದಾಳಿ ಮಾಡಲು ಸಮಯ ನಿಗದಿಪಡಿಸಲಾಯಿತು. ಮೇ 4 ಮಧ್ಯಾಹ್ನ 1 ಗಂಟೆಗೆ ಬ್ರಿಟಿಷರು ದಾಳಿ ಮಾಡಿದರು. ಆ ಸಮಯದಲ್ಲಿ ಟಿಪ್ಪು ಸುಲ್ತಾನ್ ಮಧ್ಯಾಹ್ನದ ಊಟಕ್ಕೆ ಕುಳಿತಿದ್ದರು. ಮೊದಲ ತುತ್ತು ಬಾಯಿಗೆ ಇಡುವಷ್ಟರಲ್ಲಿ ಕೋಟೆಯ ಮೇಲೆ ದಾಳಿಯಾದ ಸುದ್ದಿ ಬಂತು. ಟಿಪ್ಪು ತಕ್ಷಣ ಕೈ ತೊಳೆದು ಕತ್ತಿ ಹಿಡಿದು ಕುದುರೆ ಏರಿದರು. ಮೀರ್ ಸಾದಿಕ್ ಅಂದು ಸೈನಿಕರಿಗೆ ಸಂಬಳ ಹಂಚುವ ನೆಪದಲ್ಲಿ ಅವರನ್ನು ಕೆಲಸದಿಂದ ದೂರ ಕಳಿಸಿದ್ದ. ಇದರಿಂದ ಕೋಟೆಯ ಗೋಡೆಗಳ ಮೇಲೆ ಕಾವಲುಗಾರರ ಸಂಖ್ಯೆ ಕಡಿಮೆಯಾಗಿತ್ತು. ಬ್ರಿಟಿಷ್ ಜನರಲ್ ಬೇಯಾರ್ಡ್ ನೇತೃತ್ವದಲ್ಲಿ ಸೇನೆ ಕೋಟೆಯ ಒಳಗೆ ನುಗ್ಗಿತ್ತು. ಟಿಪ್ಪು ಸುಲ್ತಾನ್ ತನ್ನ ಅಂಗರಕ್ಷಕರ ಜೊತೆ ಕೋಟೆಯ ಉತ್ತರ ದ್ವಾರಕ್ಕೆ ಧಾವಿಸಿದರು. ಅಲ್ಲಿ ಘೋರವಾದ ಕಾಳಗ ನಡೆಯುತ್ತಿತ್ತು. ಟಿಪ್ಪುವಿನ ನಿಷ್ಠಾವಂತ ಸೈನಿಕರು ಪ್ರಾಣದ ಹಂಗು ತೊರೆದು ಹೋರಾಡುತ್ತಿದ್ದರು. ಆದರೆ ಶತ್ರುಗಳ ಸಂಖ್ಯೆ ಹೆಚ್ಚಾಗಿತ್ತು ಮತ್ತು ಅವರಲ್ಲಿ ಆಧುನಿಕ ಶಸ್ತ್ರಾಸ್ತ್ರಗಳಿದ್ದವು. ಟಿಪ್ಪುವಿಗೆ ಗುಪ್ತ ಮಾರ್ಗದಿಂದ ತಪ್ಪಿಸಿಕೊಳ್ಳಲು ಅವಕಾಶವಿತ್ತು. ಅವರ ಫ್ರೆಂಚ್ ಅಧಿಕಾರಿಗಳು ಜೀವ ಉಳಿಸಿಕೊಳ್ಳಿ ಎಂದು ಒತ್ತಾಯಿಸಿದರು. ಆದರೆ ಟಿಪ್ಪು ಹೇಳಿದ್ದು ಒಂದೇ ಮಾತು: ಕುರಿಯಾಗಿ 100 ವರ್ಷ ಬದುಕುವುದಕ್ಕಿಂತ ಹುಲಿಯಾಗಿ 1 ದಿನ ಬದುಕುವುದು ಲೇಸು. ಈ ಮಾತು ಇಂದಿಗೂ ಇತಿಹಾಸದಲ್ಲಿ ಅಚ್ಚಳಿಯದಂತೆ ಉಳಿದಿದೆ. ಹೋರಾಟದ ನಡುವೆ ಟಿಪ್ಪುವಿನ ಕುದುರೆಗೆ ಗುಂಡು ತಗುಲಿ ಅದು ಬಿದ್ದಿತು. ಟಿಪ್ಪು ಕಾಲಿಗೆ ಗಾಯವಾಗಿ ನೆಲಕ್ಕೆ ಬಿದ್ದರು. ಅವರ ಅಂಗರಕ್ಷಕರು ಅವರನ್ನು ಪಲ್ಲಕ್ಕಿಯಲ್ಲಿ ಕೂರಿಸಲು ಪ್ರಯತ್ನಿಸಿದರು. ಆದರೆ ಟಿಪ್ಪು ಅದನ್ನು ನಿರಾಕರಿಸಿ ಕತ್ತಿಯಿಂದಲೇ ಹೋರಾಡುತ್ತಿದ್ದರು. ಅದೇ ಸಮಯದಲ್ಲಿ ಒಬ್ಬ ಬ್ರಿಟಿಷ್ ಸೈನಿಕ ಟಿಪ್ಪುವಿನ ರತ್ನಖಚಿತ ಪಟ್ಟಿಯನ್ನು ಕಿತ್ತುಕೊಳ್ಳಲು ಬಂದ. ಗಾಯಗೊಂಡಿದ್ದರೂ ಟಿಪ್ಪು ಅವನ ಮೇಲೆ ಕತ್ತಿಯಿಂದ ದಾಳಿ ಮಾಡಿದರು. ಪ್ರತಿಯಾಗಿ ಆ ಸೈನಿಕ ಟಿಪ್ಪುವಿನ ತಲೆಗೆ ಗುಂಡಿಕ್ಕಿದನು. ಮೈಸೂರಿನ ಹುಲಿ ಅಂದು ಮಣ್ಣಿಗೆ ಮಲಗಿತು. ಟಿಪ್ಪು ಮರಣ ಹೊಂದಿದ ಸುದ್ದಿ ತಿಳಿಯಲು ಬ್ರಿಟಿಷರಿಗೆ ಬಹಳ ಸಮಯ ಬೇಕಾಯಿತು. ಸಂಜೆಯ ವೇಳೆಗೆ 10 ಹೆಣಗಳ ರಾಶಿಯ ಅಡಿಯಲ್ಲಿ ಟಿಪ್ಪುವಿನ ದೇಹ ಪತ್ತೆಯಾಯಿತು. ಜನರಲ್ ಹ್ಯಾರಿಸ್ ಅಲ್ಲಿಗೆ ಬಂದು ಟಿಪ್ಪುವಿನ ನಾಡಿ ಪರೀಕ್ಷಿಸಿದ. ಟಿಪ್ಪು ಸತ್ತಿದ್ದಾರೆ ಎಂದು ಖಚಿತವಾದಾಗ ಅವನು ಜೋರಾಗಿ ಕೂಗಿದ: ಟುಡೇ ಇಂಡಿಯಾ ಇಸ್ ಅವರ್ಸ್, ಇಂದಿನಿಂದ ಭಾರತ ನಮ್ಮದು ಎಂದು ಘೋಷಿಸಿದ. ಬ್ರಿಟಿಷರಿಗೆ ಟಿಪ್ಪುವಿನ ಮೇಲೆ ಅಷ್ಟು ಭಯವಿತ್ತು. ಟಿಪ್ಪು ಬದುಕಿರುವ ತನಕ ದಕ್ಷಿಣ ಭಾರತವನ್ನು ಗೆಲ್ಲಲು ಸಾಧ್ಯವಿಲ್ಲ ಎಂದು ಅವರಿಗೆ ತಿಳಿದಿತ್ತು. ಅಂದು ರಾತ್ರಿ ಶ್ರೀರಂಗಪಟ್ಟಣದಲ್ಲಿ ಲೂಟಿ ಮತ್ತು ದೌರ್ಜನ್ಯ ನಡೆಯಿತು. ಆದರೆ ಮರುದಿನ ಟಿಪ್ಪುವಿನ ಅಂತ್ಯಕ್ರಿಯೆಗೆ ಬ್ರಿಟಿಷರು ಸಿದ್ಧತೆ ನಡೆಸಿದರು. ಅವರ ಶೌರ್ಯಕ್ಕೆ ಗೌರವ ಸಲ್ಲಿಸಲು ಪೂರ್ಣ ಸೈನಿಕ ಮರ್ಯಾದೆ ನೀಡಲಾಯಿತು. ಟಿಪ್ಪುವಿನ ದೇಹವನ್ನು ಗುಮ್ಮಟದ ಬಳಿ ಇರುವ ಅವರ ತಂದೆ ಹೈದರ್ ಅಲಿಯ ಸಮಾಧಿಯ ಪಕ್ಕ ಹೂಳಲಾಯಿತು. ಅಂದು ಅಂತ್ಯಕ್ರಿಯೆಯ ಸಮಯದಲ್ಲಿ ಪ್ರಕೃತಿಯು ಕಣ್ಣೀರು ಹಾಕಿದಂತಿತ್ತು. ಭೀಕರವಾದ ಸಿಡಿಲು ಮತ್ತು ಮಳೆ ಅಂದು ಶ್ರೀರಂಗಪಟ್ಟಣದಲ್ಲಿ ಸಂಭವಿಸಿತು. ಬ್ರಿಟಿಷ್ ದಾಖಲೆಗಳ ಪ್ರಕಾರ ಆ ಸಿಡಿಲಿಗೆ ಅವರ ಹಲವು ಸೈನಿಕರು ಸತ್ತಿದ್ದರು. ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ಕೊನೆಯವರೆಗೂ ಶರಣಾಗದ ಏಕೈಕ ರಾಜ. ಅವರು ಅಂದು ಸೋತಿದ್ದು ರಣರಂಗದಲ್ಲ, ಬದಲಾಗಿ ಒಳಸಂಚಿನಲ್ಲಿ. ಮೀರ್ ಸಾದಿಕ್ ನಂತಹ ದ್ರೋಹಿಗಳು ಇತಿಹಾಸದ ಗತಿಯನ್ನೇ ಬದಲಿಸಿದರು. ನಂಜರಾಜ ಅರಸ್ ಅವರು ಈ ಘಟನೆಗಳನ್ನು ದಾಖಲೆಗಳ ಸಮೇತ ವಿವರಿಸುತ್ತಾರೆ. ಟಿಪ್ಪುವಿನ ಸಾವಿನ ನಂತರ ಮೈಸೂರು ಸಂಸ್ಥಾನವನ್ನು ಮತ್ತೆ ಒಡೆಯರ್ ಮನೆತನಕ್ಕೆ ಹಸ್ತಾಂತರಿಸಲಾಯಿತು. ಬ್ರಿಟಿಷರು ತಮ್ಮ ಅಧಿಕಾರವನ್ನು ಭದ್ರಪಡಿಸಿಕೊಂಡರು. ಆದರೆ ಟಿಪ್ಪುವಿನ ಹೋರಾಟದ ಕಿಚ್ಚು ಮುಂದಿನ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸ್ಫೂರ್ತಿಯಾಯಿತು. ಇಂದಿಗೂ ಶ್ರೀರಂಗಪಟ್ಟಣದ ಕೋಟೆಯ ಗೋಡೆಗಳು ಆ ರಕ್ತಪಾತಕ್ಕೆ ಸಾಕ್ಷಿಯಾಗಿವೆ.
ಟಿಪ್ಪು ಸುಲ್ತಾನ್ ಬಳಸುತ್ತಿದ್ದ ಕತ್ತಿ ಈಗಲೂ ಲಂಡನ್ನಲ್ಲಿದೆ. ಅವರ ತಂತ್ರಜ್ಞಾನ ಮತ್ತು ರಾಕೆಟ್ ತಂತ್ರಜ್ಞಾನ ಬ್ರಿಟಿಷರನ್ನು ಬೆರಗುಗೊಳಿಸಿತ್ತು. ಆ ರಾಕೆಟ್ಗಳ ಮಾದರಿಯನ್ನು ಬ್ರಿಟಿಷರು ತಮ್ಮ ದೇಶಕ್ಕೆ ಕೊಂಡೊಯ್ದರು. ಇತಿಹಾಸದಲ್ಲಿ ಟಿಪ್ಪುವನ್ನು ವಿಭಿನ್ನವಾಗಿ ನೋಡಲಾಗುತ್ತದೆ. ಕೆಲವರು ಅವರನ್ನು ಧರ್ಮಾಂಧ ಎಂದರು, ಇನ್ನು ಕೆಲವರು ಮಹಾನ್ ದೇಶಪ್ರೇಮಿ ಎನ್ನುತ್ತಾರೆ. ಆದರೆ ಅವರ ಬ್ರಿಟಿಷ್ ವಿರೋಧಿ ನಿಲುವನ್ನು ಯಾರೂ ಅಲ್ಲಗಳೆಯಲು ಸಾಧ್ಯವಿಲ್ಲ. ಶ್ರೀರಂಗಪಟ್ಟಣದ 4ನೆಯ ಯುದ್ಧ ಭಾರತದ ಇತಿಹಾಸದ ಒಂದು ಮೈಲಿಗಲ್ಲು. ಬ್ರಿಟಿಷರು ಭಾರತವನ್ನು ಪೂರ್ಣವಾಗಿ ಆಕ್ರಮಿಸಲು ಇದು ದೊಡ್ಡ ಅಡ್ಡಿ ನಿವಾರಣೆಯಾಯಿತು. ಟಿಪ್ಪುವಿನ ಸಾವಿನ ನಂತರ ಇಡೀ ದಕ್ಷಿಣ ಭಾರತ ಬ್ರಿಟಿಷರ ಕೈವಶವಾಯಿತು. ಇಂದಿಗೂ ಪ್ರವಾಸಿಗರು ಟಿಪ್ಪು ಸತ್ತ ಸ್ಥಳವನ್ನು ನೋಡಲು ಹೋಗುತ್ತಾರೆ. ಆ ಕಲ್ಲುಗಳ ಮೇಲೆ ಇಂದಿಗೂ ಅಂದಿನ ಯುದ್ಧದ ಕುರುಹುಗಳಿವೆ. ಒಬ್ಬ ರಾಜ ತನ್ನ ಮಣ್ಣಿಗಾಗಿ ಪ್ರಾಣ ಬಿಟ್ಟ ರೀತಿ ನಿಜಕ್ಕೂ ರೋಚಕ. ಮೀರ್ ಸಾದಿಕ್ ಇಂದಿಗೂ ದ್ರೋಹಕ್ಕೆ ಇನ್ನೊಂದು ಹೆಸರಾಗಿದ್ದಾನೆ. ಇತಿಹಾಸವು ಗೆದ್ದವರಿಂದ ಬರೆಯಲ್ಪಟ್ಟಿರುತ್ತದೆ ಎಂಬ ಮಾತಿದೆ. ಹಾಗಾಗಿ ನಾವು ಇತಿಹಾಸವನ್ನು ವಿಶ್ಲೇಷಿಸುವಾಗ ಜಾಗರೂಕರಾಗಿರಬೇಕು. ನಂಜರಾಜ ಅರಸು ಅವರಂತಹ ವಿದ್ವಾಂಸರು ಸತ್ಯವನ್ನು ಹೊರತೆಗೆಯಲು ಪ್ರಯತ್ನಿಸುತ್ತಿದ್ದಾರೆ. ನಮ್ಮ ಮುಂದಿನ ಪೀಳಿಗೆಗೆ ಇಂತಹ ಕಥೆಗಳನ್ನು ತಲುಪಿಸುವುದು ಮುಖ್ಯ. ಶಕ್ತಿಗಿಂತ ಯುಕ್ತಿ, ಯುಕ್ತಿಗಿಂತ ಭಕ್ತಿ ದೊಡ್ಡದು ಎನ್ನುತ್ತಾರೆ. ಆದರೆ ಇಲ್ಲಿ ಯುಕ್ತಿಗಿಂತ ಕುತಂತ್ರವೇ ಮೇಲುಗೈ ಸಾಧಿಸಿತು. ಶ್ರೀರಂಗಪಟ್ಟಣ ಇಂದಿಗೂ ಮೌನವಾಗಿ ಅಂದಿನ ಕಥೆಯನ್ನು ಹೇಳುತ್ತಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇತಿಹಾಸದ ಇಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.